ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 55ನೇ ಅಧ್ಯಾಯ 14ರಿಂದ. ಕೀರ್ತನೆಗಳು 55:14. ನಾವು ಪರಸ್ಪರವಾಗಿ ರಸಭರಿತ ಸಂಭಾಷಣೆ ಮಾಡುತ್ತಾ ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೇವಲ್ಲ. ನಮಗೆ ಸ್ತೋತ್ರ. ನಾವು ಪ್ರಾರ್ಥನೆಗೆ ದೇವಾಲಯಕ್ಕೆ ಹೋಗುವಾಗ, ದೇವಾಲಯ ಸ್ಥಳಕ್ಕಾಗಲಿ ಅಥವಾ ಮನೆಯಲ್ಲೇ ಪ್ರಾರ್ಥನೆ ಮಾಡುವಾಗಲೂ ಆಗಲಿ, ಯಾವುದೇ ಕೆಲಸ ಕಾರ್ಯ ಮಾಡುವಾಗ, ಹೋಗುವಾಗಲೂ ಬರುವಾಗಲೂ ಕೂಡ ಯಾವುದೇ ಒಂದು ಉದಾಹರಣೆಗೆ ಇವತ್ತು ಪಿಕ್ಚರ್ ವಿಷಯಗಳಿರ್ಬೋದು, ನಾಟಕ ವಿಷಯ ಇರ್ಬೋದು, ಕಾಮಿಡಿ ವಿಷಯಗಳು ಇರ್ಬೋದು, ಲೋಕದ ಅಲಂಕಾರ ವಿಷಯಗಳು ಇರ್ಬೋದು, ಬೇಡದ ಕೆಟ್ಟ ಇನ್ನೊಬ್ಬರ ಮಾತುಗಳು, ಚಾಡಿ ದೂರುಗಳು ಆಗಲಿ ಯಾವುದು ನಮ್ಮ ಬಾಯಲ್ಲಿ ಬರಬಾರ್ದು, ಇರಬಾರ್ದು. ಪ್ರಾರ್ಥನೆಗೆ ಹೋಗುವಾಗಲೂ ಬಾಕಿ ಸಮಯದಲ್ಲಿ ಕೂಡ ಒಂದು ದೇವರ ವಿಷಯವನ್ನೇ, ಒಳ್ಳೆ ಕಷ್ಟ ಸಂಕಟ ದುಃಖಗಳನ್ನು, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ದಾನ ಧರ್ಮ, ಇನ್ನೊಬ್ಬರನ್ನು ಹೇಗೆ ರಕ್ಷಣೆ ಮಾಡುವುದಪ್ಪ ಅಂತೇಳಿ ಅಂಥದ್ದನ್ನೇ ನಾವು ಯೋಚನೆ ಮಾಡಬೇಕು. ಆದಷ್ಟು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡುವುದನ್ನೇ ಯೋಚನೆ ಮಾಡಬೇಕು ಹೊರತು ಖಂಡಿತವಾಗಿ ನಮ್ಮ ಶರೀರದ ಅಲಂಕಾರಗಳ ವಿಷಯಗಳಲ್ಲಿ ಬಟ್ಟೆ, ಬೆಳ್ಳಿ, ಬಂಗಾರ, ಇನ್ನು ನಾನಾ ಥರದ ಸುಗಂಧ ದ್ರವ್ಯಗಳನ್ನು ಹಾಕಿಕೊಳ್ಳುವಂಥದ್ದು, ಕಾಮಿಡಿ ವಿಷಯಗಳನ್ನು ಆ ಕಡೆ ಚುಚ್ಚಿಕೊಳ್ಳೋದು, ಈ ಕಡೆ ಚುಚ್ಚಿಕೊಳ್ಳೋದು, ನೆಗಾಡೋದು, ಕೈ ಚಪ್ಪಳೆ ತಟ್ಟೋದು, ಕುಣಿಯೋದು, ಸೆಲ್ಫಿ ತಗೊಳ್ಳೋದು, ಆಮೇಲೆ ಪ್ರಾರ್ಥನೆಗೆ ಹೋದಾಗ ಅವರ ಬಟ್ಟೆ ನೋಡೋದು, ಇವರ ಬಂಗಾರಗಳನ್ನ ನೋಡ್ಕೊಳ್ಳೋದು, ಅಲ್ಲಿ ಚುಚ್ಚೋದು, ಆ ಕಡೆ ನೋಡೋದು, ಈ ಕಡೆ ನೋಡೋದು, ತಲೆ ಬಗ್ಗಿಸಿ ನೆಗಾಡುವಂಥದ್ದು, ಮಕ್ಕಳನ್ನ ಆಟ ಆಡಲಿಕ್ಕೆ ಬಿಡುವಂಥದ್ದು, ಮತ್ತೆ ಮಕ್ಕಳಿಗೆ ತಿನ್ನಕ್ಕೆ ತಗೊಂಡು ಹೋಗಿ ಅಲ್ಲಿ ತಿನ್ನಕ್ಕೆ ಕೊಡಕ್ಕೆ ಬಿಡುವಂಥದ್ದು, ಆಗಾಗ ಎದ್ದು ಹೊರಗಡೆ ಹೋಗುವಂಥದ್ದು, ಇದೆಲ್ಲ ಮಹಾ ತಪ್ಪು. ದೇವರೊಂದಿಗೆ ನಾವು ಇರುವಾಗ ಬಹಳ ಶಿಸ್ತಿನ ಜೀವಿತವನ್ನ ನಾವು ನಡೆಸಬೇಕು. ಇದು 2 ತಿಮೋಥೆ 2ನೇ ಅಧ್ಯಾಯದಲ್ಲಿ ಅಪೊಸ್ತಲನಾದ ಒಬ್ಬ ದೇವ ಮಾನವ ಅಲ್ಲಿ ಆ ಸಭೆಗೆ ಬರೀತಾನೆ. ನಾವು ಒಳ್ಳೆ ಒಂದು ಸೈನಿಕರ ಹಾಗೆ ಇವತ್ತು ಆರ್ಮಿಯವರು ಯಾವ ರೀತಿ ಶಿಸ್ತಲ್ಲಿ ಇರ್ತಾರೆ, ಅವರ ಒಂದು ಜೀವಿತ, ಇದು ಅವರ ಉದ್ಯೋಗದ ಸಮಯದಲ್ಲಿ ಆ ಕರ್ತವ್ಯವನ್ನು ನಡೆಸುವಂಥ ಸಮಯದಲ್ಲಿ, ಪೊಲೀಸರವರ ಕರ್ತವ್ಯ ಸಮಯದಲ್ಲಿ ಪೊಲೀಸರವರ ಕಡೆ ಆರ್ಮಿಯವರು ಬಹಳ ಶಿಸ್ತಾಗಿರ್ತಾರೆ. ಆ ರೀತಿ ಒಳ್ಳೆ ಅದು ಕೆಟ್ಟ ಸೈನಿಕರಾದರೂ ಹಿರಿಯ ಅಧಿಕಾರಿಯ ಮಾತನ್ನ ಕೇಳುವುದಿಲ್ಲ. ಒಳ್ಳೆ ಸೈನಿಕರಾದರೆ ಹಿರಿಯ ಅಧಿಕಾರಿಗಳ ಮಾತನ್ನ ಕೇಳಿ ಅವರಲ್ಲಿ ಪ್ರಶಂಸೆ ಪಡೆದುಕೊಳ್ಳುತ್ತಾರೆ. ಹಾಗೆ ಇವತ್ತು ನಾವು ಕೂಡ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾದ್ರೆ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸಿದಾಗ ಮಾತ್ರ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು, ಇಲ್ಲದಿದ್ದರೆ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರೆ, ಒಳ್ಳೆ ಒಂದು ರೈತನಿಗೆ ಕೂಡ ಹೋಲಿಕೆ ಮಾಡಿದ್ದಾರೆ. ಆ ರೈತನು ಆದರೂ ಒಳ್ಳೆ ಬೆಳೆ ಬೆಳೆದು ಅದಕ್ಕೆ ಸರಿಯಾಗಿ ಅದಕ್ಕೆ ಯಾವ ಸಮಯಕ್ಕೆ ಏನೇನು ಕೆಲಸಗಳು ಮಾಡಬೇಕು, ಯಾವ ರೀತಿ ರಕ್ಷಣೆ ಮಾಡಬೇಕು, ಹೇಗೆ ಫಲ ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೇ ರೀತಿ ನಾವು ಕೂಡ ದೇವರ ದರ್ಶನವಾದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಶಿಸ್ತಿನ ಜೀವಿತ ನಡೆಸಿ ಆ ರೈತ ಬೆಳೆ ಸಿಕ್ಕಿದಾಗ ಹೇಗೆ ಸಂತೋಷವಾಗಿರ್ತಾನೋ ಹಾಗೆ ನಾವು ದೇವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಲು ನಾವು ತಯಾರಾಗಿರಬೇಕು. ಅಂತ ಶಿಸ್ತಿನ ಜೀವಿತ ನಮ್ಮಲ್ಲಿ ಕೂಡ ಇರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ಕ್ರೀಡಾಪಟುಗೆ ಹೋಲಿಕೆಯಾಗಿದೆ. ಇವತ್ತು ಅನೇಕರು ಕ್ರೀಡೆಗಳಿಗೆ ಹೋಗ್ತಾರೆ, ಎಲ್ಲರೂ ಗೆಲ್ತಾರೆ, ಇಲ್ಲ ಯಾರೋ ಒಬ್ರು ಗೆಲ್ಬಹುದು. ಹಾಗೆ ಇವತ್ತು ಏನ್ ಮಾಡೋದು, ಪ್ರತಿಯೊಂದು ಕ್ರೀಡಾಪಟುದ ಒಂದು ಗುರಿ ಏನಾಗಿರ್ತದೆ, ನಾನು ಗೆಲ್ಲಬೇಕು, ಪದಕವನ್ನ ಗಳಿಸಬೇಕು ನಾನು ಅಂತ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ನಾನು ಪದಕವನ್ನ ಗಳಿಸಬೇಕು ಅಂತ ಹೇಳುವಂತ ಒಂದೇ ಒಂದು ಗುರಿ ಅವನು ತಯಾರಾಗಿರ್ತಾನೆ. ಹಾಗೆ ಇವತ್ತು ನಾವು ಅದೇ ರೀತಿ ದೇವರ ದರ್ಶನವಾದ ಮೇಲೆ ಪರಸ್ಪರ ಒಳ್ಳೆ ಸಂಪಾದನೆ ಮಾಡುತ್ತಾ ನಮ್ಮ ಜೀವಿತದಲ್ಲಿ ಇಡೀ ಏನ್ ಮಾಡಬೇಕು, ನಾವು ದೇವಾಲಯಕ್ಕೆ ಆಗಲಿ ಮನೆಗೆ ಆಗಲಿ ಎಲ್ಲಿಯಾರು ಹೋಗುವಾಗಲೂ ಬರುವಾಗಲೂ ಶಿಸ್ತಿನ ಜೀವಿತದಂತೆ ಪ್ರತಿಯೊಂದು ನಮ್ಮ ನಡೆ ನುಡಿ ಕಾರ್ಯ ಬಟ್ಟೆಗಳು ಪ್ರತಿ ಒಂದನ್ನ ಕೂಡ ಶಿಸ್ತಿನ ಜೀವಿತದಲ್ಲಿ ನಾವು ಇರಬೇಕು. ಅದಕ್ಕೆ ಇಲ್ಲಿ ದಾವೀದರಸರು ಹೇಳಿದ್ದು,
ನಾವು ಪರಸ್ಪರವಾಗಿ ರಸಭರಿತವಾದ ಸಂಭಾಷಣೆ ಒಳ್ಳೆಯದನ್ನೇ ಮಾತಾಡ್ತಾ ಹೋಗ್ಬೇಕು ಹೊರತು ಇನ್ನೊಬ್ಬರ ಬಟ್ಟೆ ವಿಚಾರದ ಕೆಟ್ಟ ವಿಚಾರ ಯಾವಾಗಲೂ ನಮ್ಮಲ್ಲಿ ಇರಬಾರದು. ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೇವಲ್ಲ, ಒಬ್ಬರು ಹೋದಾಗಲೂ ಹಾಗೆ ಇರಬೇಕು. ಸಮೂಹ ಅಂದ್ರೆ ಒಂದು ಗುಂಪಲ್ಲಿ ಹೋದಾಗ ಪರಸ್ಪರ ಬೇಡದ ವಿಚಾರಗಳು ಮಾತುಗಳು ಬರ್ತವೆ ಅಂತದಕ್ಕೆ ಅವಕಾಶ ಕೊಡಲೇಬಾರದು. ಒಳ್ಳೆ ರೀತಿಯಲ್ಲಿ ಯಾವಾಗಲೂ ನಮ್ಮ ನಡೆ ನುಡಿ ಕಾರ್ಯಗಳು ಇರಬೇಕು. ಅದು ಸ್ತ್ರೀಯರಲ್ಲಿ ಜಾಸ್ತಿ ಇಂಥದ್ದು. ದಯವಿಟ್ಟು ಖಂಡಿತವಾಗಿ ಅದಕ್ಕೆ ಒಳ್ಳೆ ದೇವರಿಂದ ಆಯ್ಕೆ ದೇವರ ಆತ್ಮ ಇರೋ ಸ್ತ್ರೀಯರು ಅಂಥ ವಿಷಯಕ್ಕೆ ಹೋಗುವುದಿಲ್ಲ. ಖಂಡಿತ ಆಗಿ ಅಂಥದನ್ನು ನೋಡಿಕೊಂಡು ಅಂಥವರ ವಿಚಾರದಲ್ಲಿ ನಾವು ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಒಂದು ವೇಳೆ ಇದಕ್ಕೆ ಏನಾದರೂ ಯಾರಾದರೂ ತಪ್ಪಿ ಹೋಗಿದ್ದರೆ ಅವರಿಗಾಗಿ ನಾವು ಪ್ರಾರ್ಥಿಸಲೇಬೇಕು. 15ನೇ ವಚನ. ಆ ದುಷ್ಟರಿಗೆ ಮರಣವು ತಟ್ಟನೆ ಬರಲಿ, ಸಜೀವರಾಗಿಯೇ ಪಾತಾಳಕ್ಕೆ ಇಳಿದು ಹೋಗಲಿ. ನೋಡಿ, ಆ ದುಷ್ಟರು ಯಾರು ದೇವರ ಮಾತನ್ನ ಕೇಳಿ ತಿಳಿಸಿ ಈ ಕಡೆ ದೇವರು ಬೇಕು, ದೆವ್ವ ಬೇಕು, ಮಾಯಾ ಮಂತ್ರ ಜ್ಯೋತಿಷಗಳು ಬೇಕು, ಅದು ಬೇಕು ಇದು ಬೇಕು ಅಂತ ಹೇಳುವಂಥದ್ದು ವಾಕ್ಯಕ್ಕೆ ಅವಿಧೇಯರಾಗಿ ಯಾರು ಜೀವಿಸ್ತಾವೋ ಅವರೇ ಈ ದುಷ್ಟರಾಗಿದ್ದೇವೆ. ಮರಣವು ಥಟ್ಟನೆ ಬರಲಿ ಅಂದರೆ ಖಂಡಿತವಾಗಿ ಅಂಥವ್ರು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ದಾನ ಧರ್ಮ ಮಾಡಿದ್ರು, ಎಷ್ಟೇ ಬೋಧನೆ ಮಾಡಿದ್ರು ಖಂಡಿತವಾಗಿಯೂ ಏನಾಗ್ತದೆ, ಅವರಿಗೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಇವತ್ತು ಅನೇಕರು ನಾವು ಅಂಥವ್ರು ಇಂಥವ್ರು ಅಂತ ಹೇಳಿಕೊಂಡು ಯಾವ ಗ್ರಂಥಗಳಾಗಲಿ, ವೇದಗಳಿರ್ಬೋದು, ಮಹಾಭಾರತ, ಭಗವದ್ಗೀತೆ, ಕುರಾನು, ಬೈಬಲ್ ಓದಿಕೊಂಡು ಚೆನ್ನಾಗಿ ಅರ್ಥ ಮಾಡಿಕೊಂಡು ಖಂಡಿತವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಲಿಲ್ಲ ಅಂದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅವರು ಏನೇ ಮಾಡಿದ್ರು ಒಂದಲ್ಲ ಒಂದು ದುಃಖ, ಕಣ್ಣೀರು, ಗಂಡ ಹೆಂಡತಿ ಮಕ್ಕಳು, ಅವರ ಪ್ರತಿ ಒಂದು ಅತ್ತೆ ಸೊಸೆ ಯಾರೇ ಆದರೂ ಕೂಡ ಒಂದಲ್ಲ ಒಂದು ಶಿಕ್ಷೆಯನ್ನು ಅನುಭವಿಸಲೇಬೇಕು. ಅದೇ ಮರಣವು ಕಡೆಗೆ ಅದರಿಂದ ಸಾವು ಕೂಡ ಬರಬಹುದು. ಇದು ನಾನು ಶಾಪ ಹಾಕುವಂಥದ್ದಲ್ಲ, ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನ ಮಾತನ್ನ ನಾನು ತಿಳಿಸ್ತಾ ಇರುವಂಥದ್ದು. ಸಜೀವರಾಗಿಯೇ ಪಾತಾಳಕ್ಕೆ ಇಳಿದು ಹೋಗಲಿ. ಜೀವಂತವಾಗಿರುವಾಗಲೇ ಅವರು ಸಜೀವಕ್ಕೆ ಇಳಿದು ಹೋಗಲಿ ಅಂದ್ರೆ ಏನು? ಸತ್ತ ಮೇಲೆ ಅಂತೂ ಅವರು ಒಳ್ಳೇದು ಮಾಡಿ ಸತ್ತರೆ ದೇವರಿಗೆ ಪ್ರೀತಿ ಆದರೆ ಮಾತ್ರ ದೇವರ ಬಳಿಗೆ ಸೇರ್ಬೋದು. ಇಲ್ಲದೆ ಹೋದರೆ ಸಜೀವ ಅಂದ್ರೆ ಅವರು ಖಂಡಿತವಾಗಿ ಜೀವಂತವಾಗಿ ಇದ್ದಾಗಲೇ ದೇವರನ್ನ ದೂಷಣೆ ಮಾಡಿಕೊಂಡು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ವಿರುದ್ಧವಾಗಿ ನಡ್ಕೊಂಡ್ರೆ ದೇವರನ್ನು ತಿಳಿಯಪಡಿಸಿದ ಮೇಲೆ ಅವರು ಜೀವಂತವಾಗಿರುವಾಗಲೇ ಪಾತಾಳಕ್ಕೆ ಹೋದಂಥ ಶಿಕ್ಷೆ ಜೀವಿತ ಕಾಲದಲ್ಲಿ ಆಗ್ತದೆ. ಅನೇಕರನ್ನ ಇವತ್ತು ನಾವು ಪರಿಶೋಧನೆ ಮಾಡಿದಾಗ ಎಷ್ಟೇ ಪ್ರಾರ್ಥನೆ ಮಾಡ್ಬೋದು, ದಾನ ಧರ್ಮ ಮಾಡ್ಬೋದು, ಉಪದೇಶ ಮಾಡ್ಬೋದು, ಸಾಕ್ಷಿ ಕೊಡ್ಬೋದು, ಏನೇ ಆದರೂ ಕಷ್ಟ ಸಂಕಟ ದುಃಖ ಕಣ್ಣೀರು, ಹೆಂಡತಿ ಕಾಯಿಲೆ, ಗಂಡನಿ ಕಾಯಿಲೆ, ಮಕ್ಕಳು ಸರಿ ಇಲ್ಲ, ತಾಯಿ ಸರಿ ಇಲ್ಲ, ತಂದೆ ಸರಿ ಇಲ್ಲ, ನಾನಾ ರೀತಿ ದುಃಖದ ಕಣ್ಣೀರು ಯಾವಾಗಲೂ ಕಾರಣ ದೇವರನ್ನ ತಿಳಿಯಪಡಿಸಿದ ಮೇಲೆ ವಿರುದ್ಧವಾಗಿ ಹೋದವರಿಗೆ ಇದುವೇ ಶಿಕ್ಷೆ. ಜೀವಂತವಾಗಿರುವಾಗಲೇ ಭಯಂಕರ ಪಾತಾಳದಲ್ಲಿ ಸಿಕ್ಕುವ ಶಿಕ್ಷೆ ಅವರಿಗೆ ಈ ಲೋಕದಲ್ಲಿ ಸಿಗ್ತದೆ. ಇದು ಎಷ್ಟೋ ಇವತ್ತು ನನ್ನ ಕಣ್ಣಲ್ಲಿ ಕಂಡಿದ್ದೇನೆ, ಕಾಣ್ತಲೇ ಇದ್ದೇನೆ. ದೇವರು ನನ್ನ ಮುಖಾಂತರ ಒಂದೊಂದು ಕುಟುಂಬವನ್ನು ಒಬ್ಬೊಬ್ಬರನ್ನು ಎಚ್ಚರಿಸುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಅವರ ಮನೆಯಲ್ಲಿಯೂ ಮನಸ್ಸಿನಲ್ಲಿಯೂ ಕೆಟ್ಟತನವೇ. ನೋಡಿ, ದೇವರಿಗೆ ವಿರುದ್ಧವಾಗಿರುವವರ ಮನಸ್ಸು ಇನ್ನೊಬ್ಬರಿಗೆ ದಗ ಮೋಸ ಅನ್ಯಾಯ ಮಾಡಿ ಮೋಸ ಮಾಡಿ ನಾನು ಹೇಗೆ ಜೀವನ ಮಾಡಬೇಕು, ಕೆಟ್ಟ ವಿಚಾರಗಳು ಅವರ ಮನಸ್ಸಿನಿಂದ ಹೋಗುವುದಿಲ್ಲ, ಕೆಟ್ಟ ಅಭ್ಯಾಸಗಳನ್ನು ಬಿಡುವುದೂ ಇಲ್ಲ, ಇನ್ನೊಬ್ಬರನ್ನ ಹಾಳು ಮಾಡೋದು ನಾಶ ಮಾಡುವುದೇ ಇವರ ಒಂದು ಲಾಭಕ್ಕಾಗಿ ಇವತ್ತು ನಾನಾ ಥರದಲ್ಲಿ ಅವರ ಮನೆಯಲ್ಲಿ ಕೂಡ ಅಂಥವರ ಮನೆ ಕೂಡ ಯಾವಾಗಲೂ ಒಳ್ಳೆಯದಾಗುವುದೇ ಇಲ್ಲ. ಖಂಡಿತವಾಗಿಯೂ ಅಲ್ಲಿ ನಾವು ಇದನ್ನು ಕೂಡ ಕಣ್ಣಾರೆ ಕಾಣಬಹುದು. ಇವತ್ತು ನಾವು ಬೇಕಾದಷ್ಟು ಅವರಿಗೆ ಏನಿದ್ರು ಕೂಡ ಅಲ್ಲಿ ಊಟಕ್ಕೂ ಇಲ್ಲದಾಗಿರ್ತದೆ, ಹಾಕ್ಲಿಕ್ಕೆ ಬಟ್ಟೆಗೂ ಇಲ್ಲದಿರಕಾಗಿರ್ತದೆ. ಅವರ ಪರಿಸ್ಥಿತಿ ಕೆಟ್ಟು ಹೋಗಿರ್ತದೆ. ಅವರ ಮನಸ್ಸು ಮನೆಯಲ್ಲಿ ಅವ್ರ ಮನೆಯಲ್ಲಿ ಕೂಡ ಕೆಟ್ಟತನವೇ. ಅದು ದೇವರಿಂದ ಬಂದಂತ ಶಿಕ್ಷೆ. ಇದು ಕೂಡ ಇವತ್ತು ನಾನು ಕೂಡ ಕಣ್ಣಾರೆ ಕಾಣ್ತಲೇ ಇದ್ದೇನೆ. ಆದ್ರಿಂದ ಬಹಳ ಎಚ್ಚರ. ಇಂಥವ್ರು ಯಾರಾದರೂ ಆಗಿರುವುದಾದರೆ ಅಂಥವರಿಗೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. 16ನೇ ವಚನ. ನಾನಂತೂ ದೇವರಾದ ಯೆಹೋವನಿಗೆ ಮೊರೆ ಇಡುವೆನು, ಆತನು ನನ್ನನ್ನು ರಕ್ಷಿಸುವನು. ನೋಡಿ, ದಾವೀದರಸರು ದೇವರೊಂದಿಗೆ ನಡೆಯುವಾಗ ಅವರಿಗೆ ಬಹಳವರ ಸ್ವಂತ ಮಗನೇ ವಿರೋಧ, ಹೆಂಡತಿ ಅಪ್ಪನೇ ವಿರೋಧ, ಬಹಳಷ್ಟು ಪ್ರಜೆಗಳು, ಅವರು ಅರಸರಾದರೂ ಬಹಳಷ್ಟು ಪ್ರಜೆಗಳು ವಿರೋಧವಾಗಿದ್ದರು. ಅವರಂತೂ ದೇವರು ನನ್ನನ್ನು ರಕ್ಷಿಸ್ತಾ ಇದ್ದಾರೆ, ದೇವರು ನನ್ನೊಂದಿಗೆ ಇದ್ದಾರೆ, ಅನೇಕ ಕಷ್ಟ ಸಂಕಟ ದುಃಖ ವಿರೋಧಿಗಳ ಕೈಯಿಂದ ಬಿಡುಗಡೆ ಮಾಡಿದ್ದಾರೆ ಅಂತೇಳಿ ಆಮೇಲೆ ಏನಾದರೂ ಅವರು ದೇವರಲ್ಲೇ ಭರವಸೆ ಇಟ್ಟರು. ದೇವರ ನಮಗೆ ಸ್ತೋತ್ರವಾಗಲಿ. ಆ ದೇವರೇ ನನ್ನನ್ನು ರಕ್ಷಿಸಿದರು ಎಂಬುದಾಗಿ ದಾವೀದರಸರು ಈ ವಚನದಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ.
ಹಾಗೆ ಇವತ್ತು ನಮಗೆ ಕೂಡ ದೇವರು ನಮ್ಮನ್ನು ಅನೇಕ ಪಾಪಗಳಿಂದ, ಕೇಡು ಗಂಡಾಂತರ, ಮರಣ ಪಾಶಗಳಿಂದ, ಶತ್ರುಗಳ ಕೈಯಿಂದ ಇವತ್ತು ಬಿಡಿಸಿ ನಮ್ಮನ್ನು ರಕ್ಷಣೆ ಮಾಡಿದ ಮೇಲೆ ನಾವು ಎಂಥ ಕಷ್ಟ, ಸಂಕಟ, ದುಃಖ ಬಂದರೂ ಈಗ ತಿಳಿದುಕೊಂಡ ವಚನದ ಮೂಲಕ, ಯಾವಾಗಲೂ ದೇವರ ವಚನಗಳನ್ನು ತಿಳಿಯುವುದರ ಮೂಲಕ ನಾವು ಖಂಡಿತವಾಗಿ ದೇವರಲ್ಲಿ ಭರವಸೆ ಇಟ್ಟು ಮುಂದೆ ಸಾಗಬೇಕು. ಆತನೇ ನಮ್ಮನ್ನು ರಕ್ಷಿಸಿದ್ದಾನೆ, ಪಾಪಗಳಿಂದ ಬಿಡುಗಡೆ ಮಾಡಿದ್ದಾನೆ, ಮರಣ ಪಾಶದಿಂದ ಎತ್ತಿದ್ದಾನೆ, ದುಷ್ಟರ ಕೈಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿದ್ದಾರೆ. ಇನ್ನು ಮುಂದೆಗೂ ನಾನು ಸತ್ತರೂ ಸರಿಯೇ, ಬದುಕಿದರೂ ಸರಿಯೇ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರನ್ನೇ ಹಿಂಬಾಲಿಸ್ತೇನೆ ಅಂತೇಳಿ ದಾವೀದರಸರು ಹೇಳಿದಾಗೆ ನಾವು ಕೂಡ ಅದೇ ರೀತಿ ಮುಂದೂಡಬೇಕು. ಇಂಥ ಕೆಟ್ಟ ದುಷ್ಟ ಜನಗಳಿಂದ ನಾವು ದೂರ ಇರಬೇಕು. ಅವರು ಸ್ವಂತ ಬಂಧು ಬಳಗದವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ದೇವರು ಹಾಗೆ ನೋಡಿ, ಇವತ್ತೊಂದೊಂದು ಕುಟುಂಬವನ್ನು ಆರಿಸಿಕೊಂಡು ಒಂದೊಂದು ಕುಟುಂಬವನ್ನೇ ಆರಿಸಿಕೊಳ್ತಾರೆ. ಆ ಕುಟುಂಬಗಳು ಗಂಡ, ಹೆಂಡತಿ, ಮಕ್ಕಳು ಚೆನ್ನಾಗಿ ದೇವರೊಂದಿಗೆ ಜೀವಿಸ್ತಾರೆ ವಾಕ್ಯದಂತೆ. ಇನ್ನು ಕೆಲವರಲ್ಲಿ ಬರೀ ದೇವರ ವಾಕ್ಯಗಳು ತಿಳಿದು ಬರ್ತವೆ. ಆಮೇಲೆ ಗಂಡನಿಗೆ ಹೆಂಡತಿ ವಿರೋಧ, ಹೆಂಡತಿಗೆ ಗಂಡ ವಿರೋಧ, ತಂದೆ ತಾಯಿಗೆ ಮಕ್ಕಳಿಗೆ, ಮಕ್ಕಳಿಗೆ ತಂದೆ ತಾಯಿಗಳು, ಈ ರೀತಿ ವಿರೋಧಿಗಳು. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಯಿತು. ಅನೇಕ ಪ್ರವಾದಿ ಸಾಕ್ಷಿಗಳ ವಿಷಯದಲ್ಲಿ ಕೂಡ ನೆರವೇರಿ ಹೋಯಿತು. ಆಗ ಅಲ್ಲಿ ಏನು ಮಾಡ್ತದೆ, ಕುಟುಂಬದಲ್ಲಿ ಖಡ್ಗ ಬೀಳ್ತದೆ. ಆ ದೇವರ ಕುಟುಂಬದಲ್ಲಿ ಯಾರನ್ನು ಆರಿಸಿಕೊಳ್ಬೇಕೋ, ಯಾರು ದೇವರ ಪರವಾಗಿ ನಿಲ್ತಾರೆ, ಅವರನ್ನು ಇವರನ್ನು ಬೇರೆ ಬೇರೆ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಂದರೆ ವಿಶ್ವಾಸಿಗಳನ್ನು ಮತ್ತು ಅವಿಶ್ವಾಸಿಗಳನ್ನು ಬೇರೆ ಬೇರೆ ಮಾಡುತ್ತಾ, ಇದು ಕುಟುಂಬದಲ್ಲಿ ಬೇರೆ ಬೇರೆ ಆಗುವಂಥದ್ದು. ಇವತ್ತು ನನ್ನ ಕುಟುಂಬದಲ್ಲಿ ಇದುವೇ ಆಗಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ 10ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ಇದನ್ನೇ ಓದ್ಬೋದು. ನಾನು ಶಾಂತಿ ಸಮಾಧಾನವನ್ನು ತರಲು ಬಂದನೆಂದು ಭಾವಿಸಬೇಡಿರಿ, ಸಂವರಿಸಲು, ಛೇದಿಸಲು ಖಡ್ಗ ಹಾಕಲು ಬಂದೆನು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗಲ್ಲಿ ಅನೀತಿವಂತರನ್ನ ದೇವರೇ ವಿಂಗಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾನಂತೂ ದೇವರಾದ ಯೆಹೋವನಿಗೆ ಮೊರೆಯಿಡುವೆನು, ಆತನು ನನ್ನನ್ನು ರಕ್ಷಿಸುವನು. ಆಗ ದೇವರೇ ನಮ್ಮನ್ನು ರಕ್ಷಿಸುವವರಾಗಿದ್ದಾರೆ. ಈ ಭರವಸೆ ನಮ್ಮಲ್ಲಿ ಕೂಡ ಇರಬೇಕು. 17ನೇ ವಚನ 55-17. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಕೂಡ ದಾವೀದರಸರು ಏನ್ ಮಾಡ್ತಿದ್ರು, 3 ಸಲ ಪ್ರಾರ್ಥನೆ ಮಾಡ್ತಾ ಇದ್ರು ದೇವರಲ್ಲಿ. ದೇವರ ನಾಮಕ್ಕೆ ಸ್ತೋತ್ರ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಸಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಬಾಕಿ ಸಮಯದಲ್ಲಿ ಅವರ ಕೆಲಸಗಳನ್ನ, ಅರಸ ಅವರಿಗೇನು ಕೆಲಸ ಇರೋದಿಲ್ಲ, ಎಲ್ಲದಕ್ಕೂ ಜನ ಇರ್ತದೆ. ಆದರೂ ಅವರು ಅರಸನಾದರೂ ಕೂಡ 3 ಸಲ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ರು. ಹಾಗೆ ನಾವು ಕೂಡ ಯಾವಾಗಲೂ ಉದಯ ಕಾಲದಲ್ಲಿಯೂ, ಆಮೇಲೆ ಮಧ್ಯಾಹ್ನದಲ್ಲಿಯೂ, ಸಾಯಂಕಾಲ ಕುಟುಂಬ ಪ್ರಾರ್ಥನೆಯಲ್ಲಿಯೂ ದೇವರಿಗೆ ನಾವು ಪ್ರಾರ್ಥಿಸಲೇಬೇಕು. ಬಾಕಿ ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ, ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿಯೂ ಕೂಡ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇರಬೇಕು ಮನಸ್ಸಿನಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂತಹ ಒಂದು ಭರವಸೆ, ದೇವರಲ್ಲಿ ಪ್ರೀತಿ ನಮ್ಮಲ್ಲಿ ಇರಬೇಕು. ಆತನು ಹೇಗೂ ನನ್ನ ಮೊರೆಯನ್ನ ಕೇಳಿ, ಆತನು ಆಗ ಏನ್ ಮಾಡ್ತಾರೆ, ಆಗ ನಾವು ದೇವರಲ್ಲಿ ಸಂಪೂರ್ಣವಾಗಿ ಭರವಸೆ ಇಟ್ಟು ನಾವು ಕೂಡ ಇದೇ ರೀತಿ ಪ್ರಾರ್ಥಿಸುವುದಾದರೆ ಯಾರು ಕೇಳಬೇಕಾಗಿಲ್ಲ. ಅಲ್ಲಿ ಹೋದಲ್ಲಿ ಜನಸಮೂಹದ ಮಧ್ಯೆ, ಬಸ್ಸಲ್ಲಿ ಇರ್ಬೋದು, ಬಸ್ ಸ್ಟ್ಯಾಂಡಲ್ಲಿ ಇರ್ಬೋದು, ಕೆಲಸ ಕಾರ್ಯಗಳನ್ನ ಮಾಡುವಾಗಲೂ ಕೂಡ ಅಷ್ಟೇ ಮೊಣಕಾಲು ಹಾಕಬೇಕಾಗಿಲ್ಲ, ಕೈ ಮೇಲೆ ಇತ್ತಬೇಕಾಗಿಲ್ಲ. ನಮ್ಮ ಕೆಲಸಗಳನ್ನು ಮಾಡುತ್ತಾ ಪ್ರಯಾಣದಲ್ಲಿ ಇರುವಾಗಲೂ ಕೂಡ ಕಣ್ಣು ಮುಚ್ಚಿ ದೇವರಿಗೆ ನಮ್ಮ ಹೃದಯದಲ್ಲೇ ನಾವು ಸ್ತೋತ್ರಗಳನ್ನು ಸಲ್ಲಿಸಿದರೆ ಅದು ಕೂಡ ಪರಲೋಕಕ್ಕೆ ಕೇಳಿಸುತ್ತದೆ ದೇವರಿಗೆ. ಆ ರೀತಿ ನಮ್ಮ ಪ್ರಾರ್ಥನೆ ಇರಬೇಕು. ಆತನು ಹೇಗೂ ನನ್ನ ಮೊರೆಯನ್ನ ಕೇಳಿ, ಆ ಸಮಯದಲ್ಲಿ ನೋಡಿ ದೇವರು ಕೂಡ ಏನ್ ಮಾಡ್ತಾರೆ, ಮೊರೆಯನ್ನ ಕೇಳ್ತಾರೆ. 18. ನನ್ನ ವಿರೋಧಿಗಳು ಅನೇಕರಿದ್ದರು, ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿಡುವನು. ನೋಡಿ, ಹಾಗೆ ನಾವು ಪ್ರಾರ್ಥನೆ ಮಾಡಿ ದೇವರಲ್ಲಿ ಭಯ ಭಕ್ತಿ ಇಟ್ಟು ಹೋಗುವುದಾದರೆ ವಿರೋಧಿಗಳು ಮುಟ್ಟದ ಹಾಗೆ ಸುರಕ್ಷಿತವಾಗಿ ಇರಿಸುತ್ತಾರೆ. ನೋಡಿ, ಇದು ಖಂಡಿತವಾಗಿ ವಿರೋಧಿಗಳಿಂದ ತಮ್ಮಲ್ಲಿ ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡ್ತಾರೆ. ದೇವರೇ ನಮಗೆ ರಕ್ಷಣೆ ಕೊಡ್ತಾರೆ. ಕಾವಲ ದೂತರುಗಳ ಮೂಲಕ, ಪವಿತ್ರ ಆತ್ಮರ ಮೂಲಕ ಬೇಕಾದ ವಿಶೇಷವಾದ ಜ್ಞಾನವನ್ನ ಕೊಟ್ಟು ನಡೆಸ್ತಾರೆ. ವಿರೋಧಿಗಳೊಂದಿಗೂ ದೇವರೇ ಹೋರಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯ 5ನೇ ಅಧ್ಯಾಯ 44ನೇ ವಚನ ಬೈಬಲಲ್ಲಿ ನಾವು ಓದುವಾಗ, ನಿಮ್ಮ ವಿರೋಧಿಗಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಒಂದೇ ಮಾತನ್ನು ಹೇಳಿದ್ದಾರೆ ಯೇಸು ಸ್ವಾಮಿ. ವಿರೋಧಿಗಳಿಗಾಗಿ ಏನ್ ಮಾಡಿ
ಪ್ರಾರ್ಥಿಸಿರಿ, ಮೈಯಿಗೆ ಮೈ ತೀರಿಸಿಬಿಡಿ, ಅದು ನನ್ನ ಕೆಲಸ. ಅದ ನಾವು ಪ್ರಾರ್ಥಿಸೋದು ಒಂದೇ. ನನ್ನ ಜೀವಿತದಲ್ಲಿ ಕೂಡ ಅನೇಕ ವಿರೋಧಿಗಳಿದ್ರು, ಇದನ್ನು ಬಹಳ ಸಲ ತಿಳಿಸಿದ್ದೇನೆ. ನನ್ನನ್ನು ಅನೇಕ ಕೇಡು, ಗಂಡಾಂತರ, ಮರಣದ ಪಾಶ, ಶತ್ರುಗಳ ಕೈಯಿಂದ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 31ನೇ ವರ್ಷ ಆಗಬೇಕಾಗಿತ್ತು. ದೇವರು ಇಲ್ಲಿವರೆಗೆ ನನ್ನನ್ನು ರಕ್ಷಿಸ್ತಾ ಬಂದರು. ಅನೇಕ ಕಾಯಿಲೆ ಕಸಗಳಿಂದಲೂ, ಕೊರೋನಾದಲ್ಲಿ ಸಾಯಬೇಕಾದವನ್ನು ಕೂಡ ದೇವರು ನಿಲ್ಲಿಸಿದರು. ಡೆಂಗ್ಯೂ ಬಂದು ನಾನು ಸಾಯಬೇಕಾಯಿತು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಅಲ್ಲಿ ಕೂಡ 1-2 ಲಿಂಗಾಯತ ಕುಟುಂಬದರ ಮೂಲಕ ನನ್ನನ್ನು ದೇವರು ರಕ್ಷಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ದೇವರಲ್ಲಿ ಭರವಸೆ ಇಟ್ಟು ನಾವು ಮುಂದೆ ಜೀವಿಸಿದಾಗ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ದೇವರಲ್ಲೇ ಭರವಸೆ ಇಟ್ಟು ಮುಂದೆ ಸಾಗಿದಾಗ ದೇವರು ನಮ್ಮನ್ನು ರಕ್ಷಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸುರಕ್ಷಿತವಾಗಿ ವಿರೋಧಿಗಳನ್ನು ಮುಟ್ಟಕ್ಕೆ ಕೂಡ ಬಿಡುವುದಿಲ್ಲ. ಹಾಗೆ ನನ್ನ ವಿರೋಧಿಗಳಿಗೆ ನನ್ನನ್ನು ಮುಟ್ಟಕ್ಕೆ ಬಿಡಲಿಲ್ಲ. ಬಹಳ ವಿರೋಧಿಗಳ ಹಲ್ಲೆಲೂಯ. 19ನೇ ವಚನ. ಅನಾದಿ ಕಾಲದಿಂದ ಅಸನಾರೂಢನಾಗಿರುವ ದೇವರು ಲಕ್ಷ್ಯವಿಟ್ಟು ಅವರನ್ನು ತಗ್ಗಿಸಿ ಬಿಡುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನಾದಿ ಕಾಲದಿಂದ ಅಸನಾರೂಢನಾಗಿರುವ ದೇವರು ಲಕ್ಷ್ಯವಿಟ್ಟು ಅವರನ್ನು ತಗ್ಗಿಸಿ ಬಿಡುವನು. ಯಾರು ದೇವರೊಂದಿಗೆ ಸರಿಯಾಗಿ ಜೀವಿಸ್ತಾರೋ, ದೇವರು ಯಾರನ್ನು ಆದುಕೊಳ್ತಾರೋ, ಯಾರು ದುಷ್ಟರು ಈ ದೇವರಿಂದ ಆದುಕೊಂಡವರಿಗೆ ಕಷ್ಟ, ಸಂಕಟ, ದುಃಖಗಳನ್ನು ಕೊಡ್ತಾರೋ, ಆಗ ಅನಾದಿಯಿಂದ ಇದ್ದ ದೇವರು, ಅಂದರೆ ಸರ್ವವನ್ನ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡುವಾಗ ಸರ್ವವನ್ನ ಸೃಷ್ಟಿ ಮಾಡಿದಾಗ ಯಾರು ಇರಲಿಲ್ಲ, ದೇವರು ಮಾತ್ರ ಒಬ್ಬರೇ ಇದ್ರು. ಆಮೇಲೆ ಸರ್ವವನ್ನ 6 ದಿವಸದಲ್ಲಿ 5 ದಿವಸದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿ 6ನೇ ದಿವಸದಲ್ಲಿ ಮಾತ್ರ ಮನುಷ್ಯರನ್ನ ಸೃಷ್ಟಿ ಮಾಡಿದರು ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಆಗಿಂದಲೇ ಅಂತ ದೇವರೇ ಇವತ್ತು ನಮ್ಮೊಂದಿಗೆ ಇರುವಂತದ್ದು, ನಮಗೆ ದರ್ಶನ ಕೊಟ್ಟಂತ ದೇವರು, ಸರ್ವ ಸೃಷ್ಟಿಕರ್ತನಂತ ದೇವರು, ಆದಿಯು ಅಂತ್ಯವು, ಮಾರ್ಗವು, ಸತ್ಯವು, ಜೀವವು, ವರ್ತಮಾನ ಕಾಲದಲ್ಲಿ ಇದ್ದಾತರು, ಭೂತಕಾಲದಲ್ಲಿ ಇರುವತರು, ಭವಿಷ್ಯತ್ ಕಾಲದಲ್ಲಿ ಬರುವತರು, ಅವರೊಬ್ಬರೇ ಆಗಿದ್ದಾರೆ. ಸರ್ವವನ್ನ ಸೃಷ್ಟಿ ಮಾಡಿದ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ದೇವರ ಹೆಸರು ಅನೇಕ ಸಲ ನಾವು ತಿಳ್ಕೊಂಡಿದ್ದೇವೆ. ಬೈಬಲಲ್ಲಿ ಯೇಸು ಅಂತ ಇದೆ, ಯೆಹೋವ ಅಂತಿದೆ, ಸರ್ವೇಶ್ವರ ಅಂತಿದೆ, ಪರಮೇಶ್ವರ ಅಂತಿದೆ, ಶ್ರೀನಿವಾಸ ಅಂತಲೂ ಕೂಡ ಇದೆ. ದೇವರನ್ನ ಭಗವಂತ, ಪರಮಾತ್ಮ ಅಂತ ಇದೆ. ಮತ್ತೆಂತೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದು ಕೂಡ ಸರ್ವೇಶ್ವರ, ಪರಮೇಶ್ವರ, ಜಗದೀಶ, ಶ್ರೀಮನ್ನಾರಾಯಣ, ಶ್ರೀಕೃಷ್ಣ ಪರಮಾತ್ಮ, ಶ್ರೀನಿವಾಸ ಅಂತ ಕೂಡ ಭಗವಂತ, ಪರಮಾತ್ಮ ಅಂತ ನಮ್ಮ ಹಿಂದೂ ಸಂಸ್ಕೃತಿಯ ಬೈಬಲಲ್ಲಿ ಕೂಡ ಇದೆ. ಕುರಾನಲ್ಲಿ ಕೂಡ ಅಲ್ಲಾ, ಈಸಾ ಮಸೀಹ ಎಂಬ ಹೆಸರಿದೆ. ಎಲ್ಲವೂ ಒಂದೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂತ ದೇವರು ಇವತ್ತು ನಮ್ಮನ್ನು ಏನ್ ಮಾಡ್ತಾರೆ, ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ಅಂತ ವಿರೋಧಿಗಳೊಂದಿಗೆ ಅಂತ ದೇವರೇ ಯುದ್ಧ ಮಾಡಿ ಅವರನ್ನ ತಗ್ಗಿಸಿಬಿಡ್ತಾರೆ. ನೋಡಿ, ಮೇಲೆ ಆಕಾಶವನ್ನು ಇಟ್ಟು, ಸೂರ್ಯ, ಚಂದ್ರ, ನಕ್ಷತ್ರ ಇಟ್ಟು, ಅದರ ಕೆಳಗೆ ವಾಯುಮಂಡಲದಲ್ಲಿ ಎಲ್ಲೆಲ್ಲಿಂದಲೋ ಮಂಜುಗಡ್ಡೆಯನ್ನು ತೆಗೆದುಕೊಂಡು ಮಳೆಯನ್ನಾಗಿ ತಂದು ಸುಡುತ್ತಾ ಇದ್ದಾರೆ. ಸರ್ವವನ್ನ, ಭೂಮಿಯನ್ನು ಸೃಷ್ಟಿ ಮಾಡಿದ್ರು. ಅದರಲ್ಲಿ ಮೇಲೆ ಇರುವಂತ ವಸ್ತುಗಳು, ಭೂಮಿಯ ಒಳಗಡೆ ಇರುವಂತ ವಸ್ತುಗಳನ್ನು ಎಲ್ಲವನ್ನ ಸೃಷ್ಟಿ ಮಾಡಿದರು. ಒಬ್ಬರೇ ಒಬ್ಬ ದೇವರು, ಸರ್ವ ಸೃಷ್ಟಿಕರ್ತನಾದ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಗಳಿಗೆ ನಾವು ವಿಧೇಯರಾಗಿ ನಾವು ಜೀವಿಸಲು ಹೊರಟಾಗ ನಮ್ಮ ವಿರೋಧಿಗಳೊಂದಿಗೆ ದೇವರೇ ಯುದ್ಧ ಮಾಡಿ ಅವರಿಗೆ ಬರುವ ಶಿಕ್ಷೆ ನಮ್ಮ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡಿ ಸಂಪೂರ್ಣವಾಗಿ ತಗ್ಗಿ ಹೋಗುವಾಗೆ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿಯೂ ನೆರವೇರಿ ಹೋಗಿದೆ. ಕಣ್ಣಲ್ಲಿ ಕಂಡಿದ್ದೇನೆ, ಕಾಣುತ್ತಲೇ ಇದ್ದೇನೆ. ಅನೇಕ ನನ್ನ ವಿರೋಧಿಗಳನ್ನು ಅವರು ಈ ಭೂಲೋಕದ ಜೀವನವನ್ನು ಶಾಶ್ವತವಾಗಿ ಬಿಟ್ಟು ಹೋಗುವಂತೆ ಕೂಡ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರು ಯಾರಾದರೂ ಇದ್ದರೆ ನಾವು ಅಂಥವರಿಗಾಗಿ ಪ್ರಾರ್ಥಿಸಬೇಕು ಅಂತ ದೇವರು ಇವತ್ತು ನಮ್ಮನ್ನು ನಡೆಸ್ತಾ ಇರುವಂತದ್ದು. ಹಲ್ಲೆಲೂಯ. 20ನೇ ವಚನ 19ರಲ್ಲಿ ಇನ್ನೊಂದು. ಅವರು ತಮ್ಮ ಸುಖವು ಕದಲದೆಂದುಕೊಂಡು ದೇವರಿಗೆ ಹೆದರುವುದಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಅವ್ರು ಏನಾಗ್ತದೆ, ಅಯ್ಯೋ, ಅವರಿಗೆ ಎಷ್ಟೇ ಹೇಳಿದ್ರು, ಏನೇ ಮಾಡಿದ್ರು ಕೂಡ ದೇವರಿಗೆ ಅವರು ಹೆದರೋರಲ್ಲ. ಯಾಕೆಂದ್ರೆ ಅವರ ಗರ್ವ, ಅಹಂಕಾರ ಅವರು ಬಿಟ್ಟು ತೊಲಗುವುದಿಲ್ಲ. ಸ್ವಲ್ಪ ದಿವಸ ಮಾತ್ರ, ಆಮೇಲೆ ಒಂದು ದಿವಸ ಬರ್ತದೆ, ದೇವರು ಸಂಪೂರ್ಣವಾಗಿ ತಗ್ಗಿಸಿ ಬಿಡುತ್ತಾನೆ, ಬಿಡುವುದಿಲ್ಲ. ಗರ್ವ, ಅಹಂಕಾರಗಳನ್ನು ಮುರಿಯುತ್ತಾನೆ. ಇದು ಕೂಡ ಎಷ್ಟೋ ನಡೆದು ಹೋಗಿದೆ. ಈ ದಿವಸದವರೆಗೆ ಅದು ನಡೆಯುತ್ತಲೇ ಇದೆ. ಅಂಥವ್ರಿಗೆ ಗರ್ವ, ಅಹಂಕಾರ ತುಂಬಿದವರು, ಪಾಪದ ಕೊಡ ತುಂಬಿ ತುಳುಕಿದವರು ಯಾವಾಗಲೂ ದೇವರ ಮಾತನ್ನು ಕೇಳುವುದಿಲ್ಲ. ಬದಲಾಗಿ ದೇವರ ಮಾತನ್ನು ತಿಳಿಸಿದವರಿಗೆ ವಿರೋಧಿಗಳಾಗಿ ಬರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಂಥವರಿಗಾಗಿ ನಾವು ದೇವರಲ್ಲಿ ಏನ್ ಮಾಡಬೇಕು, ಪ್ರಾರ್ಥಿಸಬೇಕು.
20ನೇ ವಚನ. ಆ ದ್ರೋಹಿಯಾದರೂ ತನ್ನೊಡನೆ ಸಮಾಧಾನದಿಂದಿದ್ದವರ ಮೇಲೆ ವಿರೋಧವಾಗಿ ಕೈ ಎತ್ತಿ ತಾನು ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸಿದ್ದಾನೆ. ಈ ದ್ರೋಹಿಗಳು ಏನ್ ಮಾಡ್ತಾರೆ? ದೇವರ ವಾಕ್ಯವನ್ನ ತಿಳಿಸಿದವರಿಗೆ, ಸಮಾಧಾನವನ್ನ ಹೇಳಿದವರಿಗೆ, ಒಳ್ಳೆಯದು ಹೇಳಿದವರಿಗೆ, ಒಳ್ಳೆಯದು ಮಾಡುವವರಿಗೆ ವಿರೋಧವಾಗಿ ಕೈ ಎತ್ತುತ್ತಲೇ ಬರ್ತಾರೆ. ಯಾಕೆಂದ್ರೆ ಇದ್ದಿದ್ದನ್ನ ಇದ್ದಾಗ ಹೇಳೋದು, ಕಂಡಿದ್ದನ್ನ ಕಂಡಾಗೆ ಹೇಳೋದ್ರೆ, ಖಂಡಿತ ಸುಳ್ಳು, ದಗ, ಮೋಸ ಮಾಡದಿದ್ರೆ ಅವರಿಗೆ ಜೀವನ ಮಾಡಕ್ ಆಗೋದಿಲ್ಲ. ದುಡಿಯೋಕ್ಕೂ ಅವರು ಕಳ್ಳತನದಲ್ಲಿ ಇರ್ತಾರೆ, ಮೋಸಗಾರಿಕೆಯಲ್ಲಿ ಇರ್ತಾರೆ ಅವರು. ಆದ್ರಿಂದ ಅವ್ರು ಏನ್ ಮಾಡ್ತಾರೆ? ಒಳ್ಳೆಯದನ್ನ ಹೇಳಿದವರ ಮೇಲೆ, ಮಾಡೋವರ ಮೇಲೆ, ನ್ಯಾಯ ಮಾತಾಡೋರ ಮೇಲೆ ವಿರೋಧಿಗಳಾಗಿ ಬರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಾನು ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸಿದ್ದಾನೆ. ದೇವರಿಗೆ ಅವರ ಮೇಲೆ ಕೂಡ ಒಂದು ಪ್ರೀತಿ ಇತ್ತು. ಅದಕ್ಕೆ ಆಗಿ ದೇವರು ಏನ್ ಮಾಡ್ತಾರೆ? ದೇವರು ಆದುಕೊಂಡವರನ್ನ ಅವರ ಬಳಿಗೆ ಕಳಿಸ್ತಾರೆ, ಹೇಳ್ತಾರೆ. ಅವರು ದೇವರ ಒಡಂಬಡಿಕೆಗೆ ಬಗ್ಗುವುದಿಲ್ಲ, ದೇವರ ಪ್ರೀತಿಯನ್ನು ಕೇಳುವುದಿಲ್ಲ. ಬದಲಾಗಿ ಅವರ ಸ್ವಂತ ಬುದ್ಧಿ, ಲೋಕದ ಜೀವನಗಳೇ ಇರ್ತಾರೆ, ಸೈತಾನನ ಕಾರ್ಯಗಳೇ ಇರ್ತಾರೆ. ಅಂತವ್ರನ್ನ ಖಂಡಿತವಾಗಿ ತಗ್ಗಿಸುತ್ತಾರೆ. ಖಂಡಿತವಾಗಿಯೂ ಅಂಥವರಿಗಾಗಿಯೂ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ನಮಗೆ ಸ್ತೋತ್ರ. 21ನೇ ವಚನ. ಅವನ ಬಾಯಿ ಬೆಣ್ಣೆಯಂತೆ ನುಣುಪು, ಹೃದಯವೋ ಕಲಹಮಯವೇ. ಅವನ ಬಾಯಿ ಬೆಣ್ಣೆಯಂತೆ ನುಣುಪು. ಬೆಣ್ಣೆ ಇವತ್ತು ಎಂತ ನೈಸ್ ಆಗಿದೆ ನೋಡಿ. ಎಂತ ದೊಡ್ಡ ಗಾಯ ಆಗ್ಲಿ, ಏನೇ ಆಗ್ಲಿ, ಬೇರೆ ಒಂದು ಸಣ್ಣ ಔಷಧಿ ಮುಟ್ಟಿದ್ರು ಉರಿ ಆಗ್ತದೆ. ಒಂದು ಸಣ್ಣ ಕಡ್ಡಿ ತಗೊಂಡು ಚುಚ್ಚಿದ್ರು ನೋವಾಗ್ತದೆ, ಬಟ್ಟೆ ಮುಟ್ಟಿಸಿದ್ರು ನೋವಾಗ್ತದೆ, ಔಷಧಿ ಹಾಕಿದ್ರು ಕೂಡ ಅಲ್ಲಿ ಉರಿ ನೋವಾಗ್ತದೆ. ಆದ್ರೆ ಗಾಯಕ್ಕೆ ಬೆಣ್ಣೆ ಮತ್ತು ಎಣ್ಣೆ ನಾವು ಮುಟ್ಟಿಸಿದ್ರೆ, ಏನಾದ್ರೂ ಅಲ್ಲಿ ಉದಾಹರಣೆಗೆ ಒಂದು ಕೊಬ್ಬರಿ ಎಣ್ಣೆ ಅಂದ್ರೆ ತೆಂಗಿನೆಣ್ಣೆ, ಬೆಣ್ಣೆ ಏನಾದ್ರೂ ಮುಟ್ಟಿಸಿದ್ರೆ ಅಲ್ಲಿ ಉರಿ ಆಗ್ತದ, ಗಾಯ ಆಗ್ತದ? ಆಗುವುದಿಲ್ಲ. ನೋವಾಗುವುದಿಲ್ಲ. ಹಾಗೆ ಕೆಟ್ಟವರು, ದುಷ್ಟವರ ಮಾತು ಬಹಳ ನೈಸ್ ಆಗಿರ್ತದೆ. ಆ ನೈಸ್ ಮಾತು ಇತರರನ್ನು, ನಮ್ಮನ್ನು, ದೇವರಿಂದ ಆದುಕೊಂಡವರನ್ನ ಅವರು ಕೆಡಿಸುವಂಥದ್ದೇ ಅವ್ರದ್ದು. ಇಂಥವ್ರನ್ನು ಕೂಡ ನಾವು ಕಂಡುಹಿಡಿಬೇಕಾಗ್ತದೆ. ಇಂಥವ್ರನ್ನು ಕಂಡುಹಿಡಿಬೇಕಾದ್ರೆ ದೇವರ ಜ್ಞಾನವು, ದೇವರ ವಾಕ್ಯವು ಸಂಪೂರ್ಣವಾಗಿ ಯಾರಲ್ಲಿ ಅಡಕವಾಗಿದೆಯೋ, 10 ದಶಾಜ್ಞೆಗಳು ಯಾರಲ್ಲಿ ಅಡಕವಾಗಿದೆಯೋ, ಸಂಪೂರ್ಣವಾಗಿ ದೇವರ ವಾಕ್ಯ ಹೃದಯದಲ್ಲಿ, ಮನಸ್ಸಿನಲ್ಲಿ ಇದೆಯೋ, ಜ್ಞಾನದಲ್ಲಿ ಇದೆಯೋ, ಅಂಥವರಿಗೆ ಮಾತ್ರ ಇಂಥವರನ್ನ ಕಂಡುಹಿಡಲಿಕ್ಕೆ ಸಾಧ್ಯ. ಅವರ ನಡೆ, ನುಡಿ, ಕ್ರಿಯೆ, ಮಾತು, ಮನಸ್ಸು, ನೋಟದಲ್ಲಿ ಇವರು ಮುಂದೆ ಹೀಗೆ ಆಗ್ತಾರೆ, ಹೀಗೆ ಹೋಗ್ತಾರೆ, ಓಹೋ ಇವ್ರ ನಾಟಕತನ, ಎಚ್ಚರಪ್ಪ ಅಂತ ಹೇಳುವಂತಹದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ದೇವರ ಆತ್ಮ, ದೇವರ ಆಶೀರ್ವಾದ ಇದ್ದರೆ ಮಾತ್ರ ಇಂಥವರನ್ನ ಕಂಡುಹಿಡಲಿಕ್ಕೆ ಸಾಧ್ಯ. ಇವತ್ತು ಅನೇಕರು ನನಗೆ ಹೇಳ್ತಾರೆ, ಅಂಕಲ್, ಪಾಸ್ಟ್ರೇ, ಬ್ರದರ್, ಅದು ಹೇಗೆ ಒಬ್ಬರನ್ನು ನೋಡಿದ ತಕ್ಷಣ ನೀವು ಹೀಗೆ ಹೇಳ್ತೀರಲ್ಲ, ಅವ್ರು ಹಾಗೆ ಇರ್ತಾರಲ್ಲ, ಹೇಗೆ ನೀವು ಕಂಡುಹಿಡಿತೀರಿ? ನಮಗೆ ಇದು ಗೊತ್ತೇ ಆಗುವುದಿಲ್ಲ. ದೇವರ ಒಂದು ಸರಿಯಾದಂತ ಜ್ಞಾನದ ವರ ಇರೋರಿಗೆ ಮಾತ್ರ ಅವರು ಎಂಥವರೇ ಆಗಲಿ ಅವರನ್ನು ಬಹಳ ಚೆನ್ನಾಗಿ ಕಂಡುಹಿಡಿಬಹುದು. ಅವರು ನೈಸ್ ಆಗಿ ಮಾತಾಡ್ತಾರೆ ಅಂತೇಳಿ ಯಾವಾಗಲೂ ನಂಬಕ್ಕೆ ಹೋಗಬಾರದು. ಬಹಳ ಎಚ್ಚರವಾಗಿರಬೇಕು. ದೇವರ ನಮಗೆ ಸ್ತೋತ್ರ. ಉದಾಹರಣೆಗೆ, ದೇವರ ಆದಿ ಮಾನವನ ಆದಾಮನ ಸೃಷ್ಟಿ ಮಾಡಿ ಅವನಿಗೆ ಹೆಂಡತಿಯನ್ನು ಕೊಟ್ಟಾಗ ಅವನ ಸೈತಾನ ಏನ್ ಮಾಡ್ದ? ಸರ್ಪದ ರೂಪದಲ್ಲಿ ನೈಸ್ ಆಗಿ ಹೋಗಿ ಅಮ್ಮ ಅಂತ ಕರೆದ. ದೇವರ ನಮಗೆ ಸ್ವಂತ ನೈಸ್ ಆಗಿ ಕರೆದ ನೋಡಿ. ಅವಳನ್ನು ಮರಳುಗೊಳಿಸಿದ ಸೈತಾನ ಮಾತಿನಲ್ಲಿ ಕಡೆಗೆ ನರಕಕ್ಕೆ ತಗೊಂಡು ಹೋದ. ದೇವರ ನಮಗೆ ಸ್ತೋತ್ರ. ಹಾಗೆ ಇವತ್ತು ಇಡೀ ಭೂಲೋಕಕ್ಕೆ ಮೊಟ್ಟ ಮೊದಲೊಂದು ಹೆಣ್ಣಿನಿಂದ ಶಾಪ ಬಂತು. ಅದೇ ಶಾಪದಿಂದ ಇವತ್ತು ಭೂಮಿ ನರಳಾಡ್ತಾ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ತನ್ನ ಗಂಡನನ್ನು ಕೂಡ ಕೆಡಿಸಿದಳು. ಇಂಥವ್ರು ಕೂಡ ಅನೇಕ ಬಹಳ ಇದ್ದಾವೆ. ಆದ್ರಿಂದ ನೈಸ್ ಮಾತಾಡಿದವ್ರನ್ನ ಎಲ್ಲವನ್ನ ನಂಬಕ್ಕೆ ಹೋಗಬಾರದು. ಈಗ ಹಾಲು ಅಂತ ಹೇಳುವಂಥದ್ದು, ಹಾಲಲ್ಲಿ ಕೂಡ ಒಂದು ಆಲ್ಕೋಹಾಲ್ ಇರ್ತದೆ ಅಂತ ಹೇಳ್ತಾರೆ. ದೇವರ ನಮಗೆ ಸ್ತೋತ್ರ. ಹಾಲು ನಿಜವಾಗಿ ಹಾಲು ಒಳ್ಳೆ ಆಹಾರವೇ, ಅದರಲ್ಲಿ ಒಂದು ಆಲ್ಕೋಹಾಲ್ ಇರ್ತದೆ. ಬಹಳ ಎಚ್ಚರ. ಆ ಹಾಲನ್ನು ಕೂಡ ಎಷ್ಟು ಉಪಯೋಗಿಸಬೇಕು ಅಷ್ಟೇ ಉಪಯೋಗಿಸ್ಬೇಕು. ಮಿತಿಮೀರಿ ಉಪಯೋಗಿಸಿದರೆ ಅಲ್ಲಿ ಕೂಡ ವಾಂತಿ ಭೇದಿ ಪ್ರಾರಂಭವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊಟ್ಟೆಯನ್ನು ಕೂಡ ಅದು ಕೆಡಿಸಿಬಿಡ್ತದೆ. ಹಾಗೆ ಪ್ರತಿಯೊಂದನ್ನ ಬಹಳ ಎಚ್ಚರವಾಗಿ ಗಮನಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಣ್ಣೆಯಂತೆ ನುಣುಪು, ಹೃದಯವೋ ಕಲಹಮಯವೇ. ಅವನು ಎಷ್ಟೇ ನೈಸ್ ಮಾತಾಡಿದ್ರು, ಏನೇ ಮಾತಾಡಿದ್ರು ಕೂಡ ಅವರ ಮನಸ್ಸಲ್ಲಿ ಏನಾಗಿರ್ತದೆ? ಇವ್ರ ಯಾವ ರೀತಿ
ಮೋಡಿ ಮಾಡೋದು, ಯಾವ ರೀತಿ ಇವ್ರನ್ನ ಸೋಲಿಸೋದು, ಯಾವ ರೀತಿ ಇವ್ರನ್ನ ಹಾಳು ಮಾಡೋದು, ಯಾವ ರೀತಿ ಇವ್ರನ್ನ ಎಲ್ಲವನ್ನು ನಾನು ಕಿತ್ತುಕೊಳ್ಳೋದು, ಯಾವ ರೀತಿ ಇವ್ರನ್ನ ಕೆಡಿಸೋದು, ಯಾವ ರೀತಿ ಜಗಳ ಹರಿಸೋದು, ಯಾವ ರೀತಿ ಇವರಿಗೆ ಹೊಡಿಸೋದು, ಇದೇ ಅವರ ಹೃದಯದಲ್ಲಿ ಬಾಯಲ್ಲಿ ಮಾತ್ರ ಅವರನ್ನ ಬೀಳಿಸ್ಲಿಕ್ಕೆ ಎಂದು ಯೋಚನೆ ಆಗಿರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ನೋಡಿ, ಗಾಳ ಹಾಕಿ ಮೀನು ಹಿಡಿಯೋರು ಏನ್ ಮಾಡ್ತಾರೆ, ಆ ಗಾಳಕ್ಕೆ ಒಂದು ದೊಡ್ಡ ದೊಡ್ಡ ಮೀನುಗಳಿಗೋಸ್ಕರ ದೊಡ್ಡ ದೊಡ್ಡ ಗಾಳಕ್ಕೆ ಅಲ್ಲಿ ಕಪ್ಪೆ ಕಟ್ತಾರೆ, ಇಲ್ಲದ್ರೆ ಸಣ್ಣ ಭೂಮಿಯೊಳಗಿದ್ದ ಎರೆಹುಳವನ್ನ ಹಾಕಿ ಅಲ್ಲಿ ಗಾಳದಲ್ಲಿ ಹಾಕ್ತಾರೆ. ಅದಕ್ಕೆ ಆ ಮೀನಿಗೆ ಬೇಕಾಗಿದ್ದು ತಿನ್ನಕ್ಕೆ ಆಹಾರ ಬಂದು ಒಂದೇ ಸಲ ನುಂಗಿ ಬಿಡ್ತದೆ. ಅದರಲ್ಲಿ ಕಬ್ಬಿಣದ ಕೊಕ್ಕೆ ಇರ್ತದೆ, ಅದು ಹೊಟ್ಟೆ ಒಳಗೆ ಸಿಕ್ಕಾಕೊಂಡು ಹೋಗ್ತದೆ, ಆಮೇಲೆ ಚುಚ್ಚುತ್ತದೆ, ಹೊರ ಬರಕ್ ಆಗೋದಿಲ್ಲ. ಹಾಗೆ ಗಾಳ ಹಾಕಿದವನು ಏನಾಗ್ತಾನೆ ಅದನ್ನ ಹಿಡಿದು ಮೇಲೆ ತಕೊಳ್ತಾನೆ, ನೈಸಲ್ಯಕ್ಕೆ ತಿನ್ನಕ್ಕೆ ಕೊಟ್ಟು ಆ ಮೀನನ್ನ ಹಿಡಿದು ಅವನು ಸಾರು ಮಾಡಿ ತಿಂತಾನೆ. ದೇವರ ನಮಗೆ ಸ್ತೋತ್ರ. ಇದು ಇವತ್ತು ದುಷ್ಟರ ವಿಚಾರಗಳು, ಇದುವೇ ಆಗುವಂತ ಪರಿಸ್ಥಿತಿಗಳು. ದೇವರ ನಾಮಕ್ಕೆ ಸ್ತೋತ್ರಗಳು. ಅನೇಕರು ಇವತ್ತು ಬಲೆ ಹಾಕ್ತಾರೆ, ಒಂದೊಂದು ಕಡೆಗೆ ಒಂದೊಂದು ನದಿಯಲ್ಲಿ ಒಂದೊಂದು ಕೆರೆಯಲ್ಲಿ ಇರ್ಬೋದು. ಮೊದಲು ಏನ್ ಮಾಡ್ತಾರೆ, ಅಲ್ಲಿಗೆ ತಿನ್ನಕ್ಕೆ ಹಾಕ್ತಾರೆ, ಸ್ವಲ್ಪ ಮೇವು ಸ್ವಲ್ಪ ಹಾಕ್ತಾರೆ, ಆಗ ಅಲ್ಲಿ ಮೀನುಗಳು ಬರ್ತವೆ. ಇನ್ನು ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಆಗ ಜಾಸ್ತಿ ಬರ್ತವೆ ಮೀನುಗಳು. ಆ ಮೀನುಗಳು ಬಂದು ಅದನ್ನು ಅವೇ ಅಲ್ಲಿ ಜಗಳಾಡಿಕೊಂಡು ತಿನ್ನಕ್ಕೆ ಪ್ರಯತ್ನ ಮಾಡ್ತವೆ. ಆಗ ಬಲೆ ಬೀಸೋನು ಒಂದೇ ಸಲ ಅದ್ರ ಮೇಲೆ ಬಲೆ ಬೀಸಿ ಬಿಡ್ತಾನೆ. ಆ ಬಲೆ ಎಲ್ಲ ಮೀನುಗಳನ್ನ ಅಲ್ಲಿಂದ ಏನ್ ಮಾಡ್ತಾ ಹಿಡಿದು ಇಡ್ತದೆ. ಆಮೇಲೆ ಬಲೆಯನ್ನ ಮೇಲೆ ಇಟ್ಕೊಂಡು ಅವನು ಅದನ್ನ ಉಪಯೋಗಿಸಿಕೊಳ್ತಾನೆ. ನೋಡಿ ಎಂತ ನೈಸಲ್ಲಿ ಮೀನು ಹಿಡಿತಾರೆ. ಅದೇ ರೀತಿ ಇವತ್ತು ವಿರೋಧಿಗಳು, ದುಷ್ಟರು ನೈಸಾಗಿ ಅವರ ನಡೆ ನುಡಿ ಕ್ರಿಯೆ ಬಹಳ ನೈಸ. ಮುಖ್ಯವಾಗಿ ಅವರ ಮಾತು ಇಲ್ಲಿ ಬೆಣ್ಣೆ ಹಾಗೆ ನುಣುಪಾಗಿರ್ತದೆ, ಹೃದಯ ಕೆಟ್ಟೋಗಿರ್ತದೆ. ಇಂಥವರ ಬಗ್ಗೆ ಇವತ್ತು ಅನೇಕ ದೇವರ ಸೇವಕರು, ಗುರೂಜಿಗಳು, ಸ್ವಾಮೀಜಿಗಳು, ಪಾಸ್ಟರ್ಗಳು, ಫಾದರ್ಗಳು, ರೆವರೆಂಡ್ಗಳು, ಮಠಾಧೀಶರುಗಳು, ಬ್ರಾಹ್ಮಣರು ಅಂತ ಹೇಳಿ ಪ್ರಯೋಜನ ಇಲ್ಲ. ಪ್ರತಿ ಒಂದು ಇವತ್ತು ಕೋಟಿಯಲ್ಲಿ ಒಬ್ರು ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದನ್ನ ಸತ್ಯತೆಯನ್ನು ತಿಳಿಸುವುದು ನನ್ನ ಮಟ್ಟಿಗೆ ಆದ್ರೂ ಕೋಟಿಗೆ ಒಬ್ಬ ಇರ್ಬೋದೇನಷ್ಟೇ. ದೇವರ ನಾಮಕ್ಕೆ ಸ್ತೋತ್ರಗಳಿಗೆ. ಬಾಕಿ ಪೂರ್ತಿ ನೈಸ್ ಮಾಡಿ ಏನೇನೋ ಮಾಡಿ ಅವರ ಮುಖಕ್ಕೆ ತಕ್ಕ ಹಾಗೆ ಮಾತನಾಡಿ ಅವರ ಬೆನ್ನು ತಟ್ಟಿ ತಲೆ ಸವರಿ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ಅಲ್ಲಿ ಕೈ ಇಟ್ಟು ಇಲ್ಲಿ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಇವರ ಗಂಡ ಹೆಂಡತಿ ಮಕ್ಕಳ ಜೀವನಕ್ಕಾಗಿ ನೋಡ್ತಾ ಇರ್ತಾರೆ. ಅವರ ಮಕ್ಕಳು ಮಾತ್ರ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬಹಳ ಚೆನ್ನಾಗಿ ಓದಬೇಕು, ಒಳ್ಳೆ ಬಟ್ಟೆಗಳು ಇರಬೇಕು, ಒಳ್ಳೆ ಅಲಂಕಾರ ಇರಬೇಕು, ಅವರಿಗೆ ವಾಸಕ್ಕೆ ಒಳ್ಳೆ ಮನೆ ಇರಬೇಕು. ಆದ್ರೆ ಇವತ್ತು ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುವವರಿಗೆ ಏನಾಗ್ತದೆ, ನೀವು ದಶಾಂಶ ಕೊಡಬೇಕು, ಕಾಣಿಕೆ ಕೊಡಬೇಕು, ಇಲ್ಲದಿದ್ದರೆ ನಿಮ್ಗೆ ಶಾಪ ಬರ್ತದೆ ಅಂತ ಹೇಳಿ ಮೋಸ ಮಾಡ್ತಾರೆ. ಇವರ ಹೆಂಡತಿ ಮಕ್ಕಳು ಮಾತ್ರ ಬಹಳ ಚೆನ್ನಾಗಿರ್ಬೇಕಲ್ಲಿ. ಇಂಥವ್ರು ಇವತ್ತು ಬಹಳ ಜನ ಒಳ್ಳೆ ಒಂದು ಮಾವಿನ ಎಣ್ಣೆ, ಆ ಮಾವಿನ ಹಣ್ಣಿನ ಹಾಗೆ ಫಲ 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 ಅಂತ ಇರ್ತಾರೆ. ನಾನಾ ರೀತಿ ಬಟ್ಟೆ, ಉದ್ದುದ್ದ ಕೂದಲು, ಉದ್ದುದ್ದ ಗಡ್ಡ ಬಿಟ್ಟುಕೊಂಡು, ನಾನಾ ತರದ ಬಣ್ಣಗಳನ್ನ ಬಳ್ಕೊಂಡು, ನಾನಾ ತರದ ಮಾಳೆಗಳನ್ನ ಹಾಕೊಂಡು, ನೈಸಾಗಿ ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡು, ಒಂದು ಬ್ಯಾಗ್ ಹಾಕೊಂಡು, ತಲೆ ತಗ್ಗಿಸಿಕೊಂಡು ಅವ್ವ ತಾಯಿ, ಮಹಾತಾಯಿ, ಲಕ್ಷ್ಮಿ ಅಂತ ಹೇಳ್ಕೊಂಡು, ಸಿಸ್ಟರ್, ಬ್ರದರ್ ಅಂತ ಹೇಳ್ಕೊಂಡು ಇವತ್ತು ಚರ್ಮವನ್ನೇ ಸುಳಿದು ಬಿಡುವರಾಗಿದ್ದಾರೆ. ಬಹಳ ಎಚ್ಚರ. ಅದು ಇಲ್ಲಿ ದಾವೀದರ ಹೇಳಿದವರ ಬಾಯಿ ಬೆಣ್ಣೆಯಂತೆ ನುಣುಪು, ಹೃದಯವು ಕಲಹಮಯವೇ. ಬರೀ ಇನ್ನೊಬ್ಬನ ಹಾಳು ಮಾಡೋದು, ಜಗಳ ಹುಟ್ಟಿಸುವುದೇ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ಖಂಡಿತ ಪೆಟ್ಟು 1, ತುಂಡು 2, ಶಾಪ, ಮರಣ, ಜೀವ ಮತ್ತು ಆಶೀರ್ವಾದ. ಮರಣ ಮತ್ತು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಯಾವಾಗಲೂ ಮರಣ, ಜೀವ, ಶಾಪ, ಆಶೀರ್ವಾದವನ್ನು ಒಟ್ಟಿಗೆ ತಿಳಿಸ್ತಾರೋ ಖಂಡಿತವಾಗಿ ಯಾವುದಕ್ಕೂ ಆಸೆ ಪಡದೆ ಅಂಥವ್ರನ್ನ ಮಾತ್ರ ಹಿಂಬಾಲಿಸಿ, ಪ್ರತಿಯೊಬ್ಬರನ್ನ ಆಗಲೇ ಹೇಳಿದ ಹಾಗೆ ದೇವಮಾನ ಒಂದು ಸಭೆಗೆ ತಿಳಿಸಿದಾಗ ಅವರು ಕೇಳೋದು ಮಾತ್ರವಲ್ಲ, ವೇದಗಳನ್ನು ತೆರೆದು ಪರೀಕ್ಷಿಸುತ್ತಿದ್ದರು. ಅದೇ ರೀತಿ ಪರೀಕ್ಷಿಸಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತು ದೇವರು ನನ್ನ ಮೂಲಕ ನಿಮಗೆ ತಿಳಿಸಿದಂಥ ಮಾತುಗಳನ್ನು ಕೂಡ ನೀವು ಸರಿಯಾಗಿ ಕೇಳಿ ಅರ್ಥ ಮಾಡಿಕೊಳ್ಳಿ. ಅದನ್ನು ಕೂಡ ನೀವು ಚೆನ್ನಾಗಿ ಪ್ರತಿ ದಿವಸ ಒಂದು ಕಡೆಯಿಂದ ತಿಳಿಸ್ತಾ ಹೋಗುವಾಗೆ ದೇವರು ಅಂತ ಒಂದು ಯೋಜನೆ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಮಾಡ್ತಲೇ ಇದ್ದಾರೆ. ಅದನ್ನು ಕೂಡ ಓದಿ ತಿಳ್ಕೊಳ್ಳಿ. ಅಲ್ಲಿ ಓದಿ ತಿಳ್ಕೊಂಡು ನನ್ನ ಮೂಲಕ ದೇವರು ತಿಳಿಸಿದಂಥ ಮಾತುಗಳು ಸರಿಯಾಗಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಒಂದು ವೇಳೆ ತಪ್ಪು ಹಾಗೆ ಹೇಳಿದ್ದನ್ನು ಕೇಳುತ್ತಿರುವ ನಿಮ್ಮನ್ನ ಏನಾದರೂ ನಾನು ವಂಚಿಸುವುದಾದರೆ, ಸುಳ್ಳು ಹೇಳುವುದಾದರೆ, ನಾನು ಕೂಡ ದೇವರ ದೃಷ್ಟಿಯಲ್ಲಿ ಬಹಳ ದೊಡ್ಡ ಶಾಪಗ್ರಸ್ತನು. ನಾನು ಕೂಡ ದೇವರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ.
ಹಾಗೆ ಅವರ ನುಡಿಗಳು ಎಣ್ಣೆಗಿಂತ ನಯವಾಗಿದ್ದರೂ ಬಿಚ್ಚು ಕತ್ತಿಗಳೇ ಸರಿ. ಅವರ ನುಡಿಗಳು ಎಣ್ಣೆಗಿಂತ ನಯವಾಗಿದ್ದರು. ನೋಡಿ, ಬೆಣ್ಣೆ ವಿಷಯ ಆಯಿತು, ಎಣ್ಣೆ ಕೂಡ ಒಂದು ಒಣಗಿದ ಗಾಯ ಅಲ್ಲಿ ಚುಚ್ಚುತ್ತಾ ಇರ್ಬೋದು, ನೋವಾಗ್ತಾ ಇರ್ಬೋದು, ಚರ್ಮ ಗಟ್ಟಿಯಾಗಿ ಒಣಗಿ ಹೋಗಿ ಅಲ್ಲಿಗೆ ಎಣ್ಣೆ ಬಿಟ್ಟರೆ ಸ್ವಲ್ಪ ಹೊತ್ತಲ್ಲಿ ಆ ಎಣ್ಣೆ ಅದನ್ನೆಲ್ಲ ಮೆದು ಮಾಡ್ತದೆ. ಎಷ್ಟು ನಯವಾಗಿ ಮತ್ತೆ ಅಲ್ಲಿ ನಮಗೆ ಆ ಗಾಯ ನೋವಾಗ್ತದೆ, ಅದನ್ನು ಹಿಡ್ಕೊಂಡು ಹಿಂಚಿದ್ರು ಕೂಡ ನೋವಾಗುವುದಿಲ್ಲ. ಹಾಗೆ ಬಹಳ ನಯವಾಗಿರ್ತದೆ, ಬಹಳ ನೈಸಾಗಿರ್ತದೆ. ಆಗಲೇ ಹೇಳಿದ ಹಾಗೆ ಆದಿ ಮಾನವನ ಸೃಷ್ಟಿ ಮಾಡಿ ದೇವರನ್ನು ಎಚ್ಚರಿಸಿ ಅವನಿಗೆ ಹೆಂಡತಿಯನ್ನು ಕೊಟ್ಟರು. ಆದರೆ ಸೈತಾನ ಏನು ಮಾಡ್ದ, ದುಷ್ಟ ಶಕ್ತಿ ಈ ಹೆಂಡತಿ ಹತ್ರ ಹೋಗಿ ಅಮ್ಮ ಅಂತ ಕರೆದು ಏನು ಮಾಡ್ದ, ಹೆಂಡತಿಯನ್ನು ನರಕಕ್ಕೆ ತಗೊಂಡು ಹೋದ. ಗಂಡನ ಮಾತು ಕೇಳದ ಹಾಗೆ ಮಾಡಿಬಿಟ್ಟ. ಹಾಗೆ ಇವತ್ತು ಅನೇಕರು ನೋಡಿ, ಒಬ್ಬರು ಜ್ಯೋತಿಷರು ಬರ್ತಾರೆ, ಈ ಗಿಳಿಶಾಸ್ತ್ರದವರು ಬರ್ತಾರೆ, ಒಂದೊಂದೇ ಕಾಲು ಮುಂದೆ ಇಡ್ತಾರೆ. ಬುಡುಬುಡಿಕೆಗಳು ಬರ್ತಾರೆ, ಬಹಳ ಬುಡುಬುಡಿಕೆ ಆಡಿಸ್ತಾರೆ, ಹೇಳ್ತಾರೆ, ಒಂದೊಂದೇ ಕಾಲುಗಳನ್ನ ಮುಂದೆ ಇಟ್ಟು ಅಲ್ಲಿ ಮೆಲ್ಲೆ ಕೂತ್ಕೊಳ್ತಾರೆ. ಆಮೇಲೆ ನೀನು ಹಳೆ ಬಟ್ಟೆ ಕೊಡು, ಸೀರೆ ಕೊಡು, ಕಂಬಳಿ ಕೊಡು, ಒಂದು ಬೆಕ್ಕು ಕಂಡ್ರೆ ಬೆಕ್ಕು ಕೊಡು, ಒಂದು ಕೋಳಿ ಕೊಡು, ಅದಾಗ್ತದೆ ಇದಾಗ್ತದೆ ಅಂತ ಹೇಳಿ ಏನ್ ಮಾಡ್ತಾರೆ ಅವರು, ಸಲ್ಲ ಕೈಯಿಂದ ಆದಷ್ಟು ಅವನ ಒಂದು ಕಾರ್ಯವನ್ನು ಗಟ್ಟಿ ಮಾಡ್ಕೊಂಡು ಅವನು ಹೋಗ್ತಾನೆ. ಇವರೆಲ್ಲರೂ ಆಗಿದ್ದಾರೆ ದೇವರಿಗೆ ವಿರೋಧವಾಗಿ ನಡೆಯುವರು. ಇವತ್ತು ದೇವರನ್ನು ಆದುಕೊಂಡವರು ಯಾವ ಜನಾಂಗವಾಗಲಿ ಇಂಥವರು ಬಹಳ ಎಣ್ಣೆಯಂತೆ ನಯವಾದ ಬಿಚ್ಚು ಕತ್ತಿಗಳು. ಅಂದ್ರೆ ಕಡೆಗೆ ಕತ್ತಿ ಅಂದ್ರೆ ಏನು, ಮಚ್ಚು. ಸರ್ವವನ್ನ ಇವತ್ತು ಮರವನ್ನೇ ಕಡಿತದೆ, ಗಿಡವನ್ನು ಕಡಿತದೆ, ಮನುಷ್ಯರನ್ನು ಕೊಲ್ತದೆ, ಪ್ರಾಣಿಯ ಕುತ್ತಿಗೆಯನ್ನು ಕಡಿತಾರೆ. ಅದೇ ರೀತಿ ಇವರ ಮಾತುಗಳಲ್ಲಿ ಈ ರೀತಿ ಕೊಲೆ ಮಾಡುವವರು ಕೂಡ ಆಗಿದ್ದಾರೆ, ಸರ್ವನಾಶ ಮಾಡುವವರು ಕೂಡ ಆಗಿದ್ದಾರೆ. ಇಂಥವರಿಗಾಗಿಯೂ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ನಾಳೆಗೂ ಮುಂದುವರಿಯುತ್ತದೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಜೀವಿಸುವ ಎಚ್ಚರವಾಗಿದ್ದು ನಿಮ್ಮನ್ನೇ ಹಿಂಬಾಲಿಸುವಲ್ಲೂ ಬೇಕಾದಂತಹ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ, ಇತರರಿಗೂ ಕೂಡ ತಿಳಿಸಿ, ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದ ಯಾರೂ ಎಚ್ಚರಗೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಅವರು ನಡೆಸುವುದಕ್ಕಾಗಿ ಸ್ತೋತ್ರ. ಕಾವಲು ದೂತರ ಮೂಲಕ ರಕ್ಷಣೆ ಕೊಡುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲಿ ಹೇರಳವಾಗಿ